ನೂತನ ರಾಷ್ಟ್ರೀಯ ಅಧ್ಯಕ್ಷರ ನೇಮಕಕ್ಕೆ ತಯಾರಿ ಹಿನ್ನೆಲೆಯಲ್ಲಿ ಜನವರಿ 20ರ ಬಳಿಕ ಬಿಜೆಪಿಯಲ್ಲಿ ಘರ್ವಾಪ್ಸಿ ಶುರುವಾಗುತ್ತಾ ಮುಂದಿನ ಚುನಾವಣೆ ಗಮನದಲ್ಲಿಟ್ಟುಕೊಂಡು ಪಕ್ಷ ಸಂಘಟನೆ ನಡೀತಾ ಇದೆ. ಇಲ್ಲಿ ಪಕ್ಷದಿಂದ ಹೊರ ಹೋಗಿರುವವರನ್ನು ಮರಳಿ ಪಕ್ಷಕ್ಕೆ ಕರೆಸಿಕೊಳ್ಳಲು ಚಿಂತನೆ ಒಂದು ಕಡೆ ಆಗ್ತಾ ಇದೆ. ಪಕ್ಷದ ಮಾರ್ಗದರ್ಶನಕ್ಕೆ ಬಳಸಿಕೊಳ್ಳಬೇಕು ಅಂತೇಳಿ ತಯಾರಿ ಕೂಡ ಆಗ್ತಾ ಇದೆ. ಯುವ ಪೀಳಿಗೆಗೆ ನಾಯಕತ್ವ ಕೊಡಬೇಕು ಅಂತೇಳಿ ಕೇಸರಿ ಪಡೆ ಸಿದ್ಧತೆಯನ್ನು ಮಾಡಿಕೊಳ್ತಾ ಇದೆ. ಇಲ್ಲಿ ನಿತಿನ್ ನಬೀನ್ಗೆ ರಾಷ್ಟ್ರ ಮಟ್ಟದಲ್ಲಿ ಪಕ್ಷ ಮುನ್ನಡೆಸಲು ಅವಕಾಶ ಸಿಗಬಹುದು. ಇದಾದ ಬಳಿಕ ಹಂತ ಹಂತವಾಗಿ ಪಕ್ಷಕ್ಕೆ ಬಲ ತುಂಬಬೇಕು ಅಂಥೇಳಿ ಒಂದು ತಯಾರಿ ಆಗ್ತಾ ಇದೆ. ಇಲ್ಲಿ KS ಈಶ್ವರಪ್ಪ, ಯತ್ನಾಳ್ ಸೇರಿದಂತೆ ಹಲವರಿಗೆ ಅವಕಾಶ ಸಿಗುತ್ತಾ ಅಥವಾ ಅವರೆಲ್ಲರೂ ಕೂಡ ಪರ್ಮನೆಂಟ್ ಆಗೇ ಪಕ್ಷದಿಂದ ಆಚೆ ಇರಬೇಕಾ ಗೊತ್ತಿಲ್ಲ. ಸೊ ಇವ್ರಿಗೂ ಏನಾದರೂ ಪಕ್ಷದ ಬಾಗಿಲು ಮತ್ತೆ ಓಪನ್ ಮಾಡುತ್ತಾ ಗೊತ್ತಿಲ್ಲ. ಈ ಕಡೆ ಯತ್ನಾಳ್ರ ಡಿಮ್ಯಾಂಡ್ ನೋಡಿಬಿಟ್ರೆ ಮಾಡೋ ಹಾಗಿದ್ರೆ ನಂಬರ್ 1 ಪೊಸಿಷನ್ ಅಷ್ಟೇ ಕೊಡಬೇಕು ನಂಗೆ, ನೀವು ನಂಬರ್ 1 ಪೊಸಿಷನ್ ಕೊಟ್ಟಷ್ಟೇ ಬರ್ತೀನಿ ಅಂತ ಹೇಳಿ ಯತ್ನಾಳ್ರು ಅವಾಗವಾಗ ಮಾತಾಡ್ತಾ ಇರ್ತಾರೆ. ಅಂದರೆ ಅದು ಅಧ್ಯಕ್ಷರ ಒಂದು ಹುದ್ದೆ ಅಂತ ಇರಬೇಕದು. ಸೊ ಇದರ ಮಧ್ಯದಲ್ಲಿ ಈ ಕಡೆ ಇವ್ರ ಡಿಮ್ಯಾಂಡ್ಗಳು ಏನಾದರೂ ಇರ್ತವ, ಅವ್ರು ಹೇಳಿದ್ದನ್ನೇ ಇಲ್ಲಿ ಹೇಳಿದ ತಕ್ಷಣ ಅವ್ರು ಹೋಗ್ಬಿಡ್ತಾರಾ ಗೊತ್ತಿಲ್ಲ.